ಸಬ್ಸ್ಕ್ರೈಬ್ ಮಾಡಿ ಆಲ್ ಇನ್ ಒನ್ ಕನ್ನಡ ಚಾನೆಲ್. ಸರ್ಕಾರಿ ಸೇವೆಗಳ ವಿಡಿಯೋಗಳನ್ನು ಎಲ್ಲರಿಗಿಂತ ಮೊದಲು ಬೆಲ್ ಐಕಾನ್ ಒತ್ತಿದ್ರೆ ಒಂದು ನೋಟಿಫಿಕೇಶನ್ ಪಡೆಯಲು. ನಮಸ್ಕಾರ ಸ್ನೇಹಿತರೆ, ಆಲ್ ಇನ್ ಒನ್ ಕನ್ನಡ ಚಾನೆಲ್ಗೆ ತಮಗೆ ಸ್ವಾಗತ. ನಾನು ನಿಮ್ಮ ರಾಜಾ ಸರ್. ಸ್ನೇಹಿತರೆ, ಮಾರ್ಚ್ 31 ಮುಗಿತು ಅಂತಂದ್ರೆ ಒಂದು ಕಳೆದ ವರ್ಷದ ಫೈನಾನ್ಷಿಯಲ್ ಮುಕ್ತಾಯ ಆಗುತ್ತೆ. ಇದಾದ ಮೇಲೆ ಈ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ನಲ್ಲಿ ವರ್ಕ್ ಮಾಡೋರು ಅಥವಾ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರೋರು ಅವ್ರಿಗೆಲ್ಲರೂ ಕೂಡ ಒಂದು ಟೆನ್ಷನ್ ಶುರು ಆಗುತ್ತೆ. ನಮ್ಮ ಇನ್ಕಮ್ ಟ್ಯಾಕ್ಸ್ ಅನ್ನ ಯಾವಾಗ ಫೈಲ್ ಮಾಡೋದು, ನಮ್ಮ TDS ಎಷ್ಟು ಕಟ್ ಆಗಿದೆ ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳೋದು ಅದೊಂದು ಕೆಲಸ ಆಗುತ್ತೆ. ಈ TDS ಅನ್ನೋದನ್ನ ನಾವು ಯಾಕೆಲ್ಲ ಕಟ್ ಮಾಡ್ತಾರೆ ಅನ್ನೋದನ್ನ ನಾನು ಇವತ್ತು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸೋಕೆ ಇಷ್ಟಪಡ್ತೀನಿ. ಅದೇ ರೀತಿ TDS ಅಂದ್ರೆ ಏನು, TDS ಅನ್ನು ಯಾಕೆ ಕಟ್ ಮಾಡ್ತಾರೆ, TDS ಇಂದ ಗವರ್ಮೆಂಟ್ ಏನ್ ಲಾಭ ಅನ್ನೋದ್ರ ಬಗ್ಗೆ ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಬನ್ನಿ, TDS ಅನ್ನ ನಾವು ಹೇಗೆ ಚೆಕ್ ಮಾಡ್ಕೊಳ್ಳೋದು, ಅದರಲ್ಲಿ ಹೇಗೆ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡೋದು ಅನ್ನೋದನ್ನ ನಾವು ಇವತ್ತು ಕಲಿಯೋಣ. ಇದು ನೋಡಿ, ನಮ್ಮ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್, ಈ ಫೈಲಿಂಗ್ ವೆಬ್ಸೈಟ್. ನೀವು ಗೂಗಲ್ ಅಲ್ಲಿ ಹೋಗಿ ಜಸ್ಟ್ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳಿ ಏನಾದ್ರೂ ಸರ್ಚ್ ಮಾಡಿದ್ರೆ ನಿಮ್ಗೆ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. TDS ಅನ್ನ ಯಾಕೆ ಕಟ್ ಮಾಡ್ತಾರಪ್ಪ ಅಂತಂದ್ರೆ, ಯಾವುದೇ ಒಂದು ವ್ಯಕ್ತಿ ಅಥವಾ ಯಾವುದೋ ಒಂದು ಸಂಸ್ಥೆ ವರ್ಕ್ ಮಾಡಿದ್ರೆ ಪ್ರೊಫೆಷನಲ್ ಆಗಿ ಅವ್ರಿಗೆ ಕೊಡ್ತಕ್ಕಂತ ಫೀಸ್ ಅಲ್ಲಿ ಒಂದು ಸಮ್ ಪರ್ಸೆಂಟ್ ಗವರ್ಮೆಂಟ್ ಅಂದ್ರೆ ಕೆಲವೊಂದು ಕೆಲಸಕ್ಕೆ ಕೆಲವೊಂದು ಪರ್ಸೆಂಟೇಜ್ ಅಂತ ಇಟ್ಕೊಂತಾರೆ. 5%, 10%, 1.2, 2% ಸಪರೇಟ್ ಆದಂತ ಒಂದು ಚಾರ್ಜಸ್ ಇರುತ್ತೆ. ಆ TDS ಅನ್ನ ಏನು ಸ್ಯಾಲರಿ ಕೊಡ್ತಾ ಇರ್ತಾರೆ ಅಥವಾ ಪೇಮೆಂಟ್ ಕೊಡ್ತಾ ಇರ್ತಾರೆ, ಅವರು ಡೈರೆಕ್ಟ್ ಆಗಿ ಇವರ ಹೆಸರಲ್ಲಿ ಅಂದ್ರೆ ಯಾರು ಕೆಲಸ ಮಾಡಿರ್ತಾರೆ ಅವ್ರ ಹೆಸರಲ್ಲಿ ಗವರ್ಮೆಂಟ್ಗೆ ಒಂದು ಪೇ ಮಾಡಿರ್ತಾರೆ. ಅದನ್ನ ಏನ್ ಕೆಲಸ ಮಾಡಿರ್ತಾರೆ ಎಂಪ್ಲಾಯಿ, ಅವರು ಅದನ್ನ ಗವರ್ಮೆಂಟ್ ಗೆ ತಮ್ಮ ಇನ್ಕಮ್ ಅನ್ನ ಪ್ರೂವ್ ಮಾಡಿ ಅದನ್ನ ರಿಟರ್ನ್ ತಗೋಬೇಕಾಗುತ್ತೆ. ಇದು ಯಾಕಂದ್ರೆ ಗವರ್ಮೆಂಟ್ ಗೆ ಯಾರು ಟ್ಯಾಕ್ಸ್ ಅಲ್ಲಿ ಮೋಸ ಮಾಡಬಾರ್ದು ಅಂತೇಳಿ ಟ್ಯಾಕ್ಸ್ ಅನ್ನ ಮೊದಲೇ ಗವರ್ಮೆಂಟ್ ಕಲೆಕ್ಟ್ ಮಾಡಿರುತ್ತೆ. ಈ ಸ್ಯಾಲರಿ ಹೋಲ್ಡರ್ಸ್ ಗೆ ಆದ್ರೆ ಅವರಿಗೆ ಒಂದು ಸ್ಯಾಲರಿ ಅನ್ನೋದು ಫಿಕ್ಸ್ ಗೊತ್ತಾಗುತ್ತೆ, ಬಟ್ ಬಿಸ್ನೆಸ್ ಹೋಲ್ಡರ್ಸ್ ಗೆ ಗೊತ್ತಾಗಲ್ಲ. ಹಾಗಾಗಿ ಇದು ಮೊದಲೇ ಅವರು ಅದನ್ನ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಅದನ್ನ ನೆಕ್ಸ್ಟ್ ಇಯರ್ ಎಂಡ್ ಅಲ್ಲಿ ITR ಅನ್ನ ಫೈಲ್ ಮಾಡೋ ಮುಖಾಂತರ ಅವರು ತಮ್ಮ TDS ಅನ್ನ ವಾಪಸ್ ಪಡ್ಕೊಳ್ತಾರೆ. ಬನ್ನಿ, ಈಗ ನಾವು ಈ TDS ಅನ್ನ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತಂದ್ರೆ, ನೀವು ಒಂದು ಅಕೌಂಟ್ ಅನ್ನ ಪಡಿಬೇಕಾಗುತ್ತೆ. ಫಸ್ಟ್ ಇನ್ ಚೆಕ್ ಮಾಡ್ಕೋಬೇಕಂದ್ರೆ ಇದರಲ್ಲಿ ಒಂದು ಅಕೌಂಟ್ ಅನ್ನ ನೀವು ರಿಜಿಸ್ಟರ್ ಮಾಡಬೇಕಾಗುತ್ತೆ. ಅಕೌಂಟ್ ಅನ್ನು ಯಾವ ರೀತಿ ರಿಜಿಸ್ಟರ್ ಮಾಡೋದು ಅಂತ ಇಲ್ಲಿ ನೋಡಿ, ಲಾಗಿನ್ ಅಂತಿದೆ, ರಿಜಿಸ್ಟರ್ ಅಂತಿದೆ. ಲಾಗಿನ್ ಅಂದ್ರೆ ಆಲ್ರೆಡಿ ಅಕೌಂಟ್ ಇದ್ದವರು ಚೆಕ್ ಮಾಡ್ಕೋಬಹುದು. ಲಾಗಿನ್ ಇಲ್ಲದೆ ಇರೋರು ರಿಜಿಸ್ಟರ್ ಅಂತ ಅನ್ನೋದನ್ನ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಮ ಒಂದು ಪ್ಯಾನ್ ನಂಬರ್ ಅನ್ನ ಹಾಕಿ ನೀವು ಇಲ್ಲಿದ್ದ ಒಂದು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಬನ್ನಿ, ಈಗ ನಾವು ಒಂದು ಪ್ಯಾನ್ ನಂಬರ್ ಅನ್ನ ಹಾಕಿ ಇಲ್ಲಿ ರಿಜಿಸ್ಟರ್ ಮಾಡೋದು ಹೇಗೆ ಅನ್ನೋದನ್ನ ಜಸ್ಟ್ ಸಿಂಪಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ನಿಮಿಷ. 02H ನೋಡಿ, ಈಗ ಪ್ಯಾನ್ ನಂಬರ್ ಹಾಕಿದೀನಿ. ಅದೇನೋ ರಿಜಿಸ್ಟರ್ ಆಗಿಲ್ಲ ಅಂತಂದ್ರೆ ಮಾತ್ರ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಹೋಗುತ್ತೆ. ಅಕಸ್ಮಾತ್ ರಿಜಿಸ್ಟರ್ ಆಗಿದ್ರೆ ಹೋಗಲ್ಲ. ನೋಡಿ, ವ್ಯಾಲಿಡೇಟ್ ಮಾಡಬೇಕು. ನೋಡಿ, ಈಗ ಸಕ್ಸಸ್ಫುಲ್ ಯುವರ್ ಪ್ಯಾನ್ ಈಸ್ ವ್ಯಾಲಿಡೇಟೆಡ್. ಇಲ್ಲಿ ನೋಡಿ, ಫಾರ್ಮ್ LLP ಇಂಡಿವಿಜುವಲ್ ಅಂತ ಇರುತ್ತೆ. ಇದು ನಾನು ಒಂದು ಫಾರ್ಮ್ ಪ್ಯಾನ್ ಕಾರ್ಡ್ ಆಕ್ಚುಲಿ ಅದನ್ನ ನಾನು ತೋರಿಸ್ತಾ ಇದ್ದೀನಿ. ಬಟ್ ಇಲ್ಲಿ ಇಂಡಿವಿಜುವಲ್ ಅಂತ ಬರುತ್ತೆ. ಇಂಡಿವಿಜುವಲ್ ಆಗಿದ್ರೆ, ಇಂಡಿವಿಜುವಲ್ ಅಂತ ಆಗಿದ್ಮೇಲೆ ನೀವು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್, ಮೇಲ್ ID, ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸ್ ಅಂದ್ರೆ ಬೇಸಿಕ್ ಅಡ್ರೆಸ್ ಇದನ್ನೆಲ್ಲ ಫಿಲ್ ಮಾಡಿದ್ರೆ ನೀವು ಒಂದು ಪಾಸ್ವರ್ಡ್ ಮತ್ತು ಯೂಸರ್ ನೇಮ್ ಯಾವತ್ತೂ ಕೂಡ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ಅಲ್ಲಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ ಆಗಿರುತ್ತೆ. ಪಾಸ್ವರ್ಡ್ ನೀವೇನ್ ಸೆಟ್ ಮಾಡ್ಕೋತಿರೋ ಅದು ಒಂದು ನಿಮ್ಮ ಒಂದು ಪಾಸ್ವರ್ಡ್ ಆಗಿರುತ್ತೆ. ಈಗ ನಾವು ಡೈರೆಕ್ಟ್ ಆಗಿ ಲಾಗಿನ್ ಮಾಡಿ ತೋರಿಸೋಣ, ಯಾಕಂದ್ರೆ ವಿಡಿಯೋ ಬಹಳ ದೊಡ್ಡದಾಗುತ್ತೆ. ಎಲ್ಲ ಕಂಪ್ಲೀಟ್ ಆಗಿ ತೋರಿಸ್ತಾ ಹೋದ್ರೆ ಅದು ಆಲ್ರೆಡಿ ಗೊತ್ತಿರುತ್ತೆ ಅನ್ಕೊಂಡಿದೀನಿ. ಸಿಂಪಲ್ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಏನಿಲ್ಲ, ಜಸ್ಟ್ ನಿಮ್ಮ ಮೊಬೈಲ್ ನಂಬರ್, ಮೇಲ್ ID, ಅಡ್ರೆಸ್ ಹಾಕಿ ನೀವು OTP ನ ವೆರಿಫೈ ಮಾಡಿದ್ರೆ ಆಯ್ತು. ನಿಮ್ಗೆ ಒಂದು ಪಾಸ್ವರ್ಡ್ ರೀಸೆಟ್ ಮಾಡಕ್ಕೆ ಆಪ್ಷನ್ ಸಿಗುತ್ತೆ. ಈಗ ನೋಡಿ, ನಾವು ಒಂದು ಆಲ್ರೆಡಿ ರಿಜಿಸ್ಟರ್ಡ್ ಇರ್ತಕ್ಕಂತ ಒಂದು ಪ್ಯಾನ್ ಕಾರ್ಡ್ ನಂಬರ್ ಅನ್ನ ಇಲ್ಲಿ ಹಾಕ್ತಾ ಇದೀವಿ. ಹಾಕಿ ಎಷ್ಟು ನಮ್ದು TDS ಜನರೇಟ್ ಆಗಿದೆ ಅನ್ನೋದನ್ನ ನಾವಿಲ್ಲಿ ಚೆಕ್ ಮಾಡ್ಕೋಬಹುದು. ನೋಡಿ, ಪ್ಯಾನ್ ಕಾರ್ಡ್ ನಾವು ನಂಬರ್ ಹಾಕಿದ ತಕ್ಷಣ ನಮಗೆ ಪಾಸ್ವರ್ಡ್ ಕೇಳ್ತಾ ಇದೆ. ಇಲ್ಲಿ ನಾವು ಒಂದು ಪಾಸ್ವರ್ಡ್ ಅನ್ನ ನಾವೇನು ಜನರೇಟ್ ಮಾಡಿರ್ತೀವಿ ಅಕೌಂಟ್ ಕ್ರಿಯೇಟ್ ಮಾಡೋ ಟೈಮಲ್ಲಿ, ಈಗ ನಾವು ಈ ಒಂದು ಪ್ಯಾನ್ ಕಾರ್ಡ್ ನಂಬರ್ ಹಾಕಿದ್ವಿ. ನಂಬರ್ ಹಾಕಿ ಇಲ್ಲಿ ಈ ಕನ್ಫರ್ಮ್ ಸೆಕ್ಯೂರಿಟಿ ಮೆಸೇಜ್ ಇರುತ್ತೆ, ಇದನ್ನ ಟಿಕ್ ಮಾಡಿ ನಿಮ್ಮದು ಪಾಸ್ವರ್ಡ್ ಹಾಕಿ ನೀವು ಲಾಗಿನ್ ಮಾಡಿದ್ರೆ ಯಾವುದೇ ಒಂದು ಇನ್ಕಮ್ ಟ್ಯಾಕ್ಸ್ ಹೋಲ್ಡರ್ಸ್ ಏನಿರ್ತಾರೆ ಅವರಿಗೆ ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಅವ್ರ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇದು ಆಕ್ಚುಲಿ ನಂದೇ ಲಾಗಿನ್ ಪೇಜ್. ಇಲ್ಲಿ ನಾವು ಈ ಫೈಲ್ ಅಂತಿದೆ, ಇದರಲ್ಲಿ ನೀವು ಇಲ್ಲಿ ಹೋದ್ರೆ ಇನ್ಕಮ್ ಟ್ಯಾಕ್ಸ್ ಫಾರ್ಮ್ಸ್ ಅಂತಿದೆ. ಇಲ್ಲಿ ಹೋದ್ರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅಂತಿದೆ. ಇಲ್ಲಿ ಹೋದ್ರೆ ವೀವ್ ಫಿಲ್ಡ್ ರಿಟರ್ನ್ಸ್ ಅಂತಂದ್ರೆ ನಾವು ಎಷ್ಟು ವರ್ಷದಿಂದ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಇಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿ ಇರುತ್ತೆ. ಎಲ್ಲ ಅಕ್ನಾಲೇಜ್ಮೆಂಟ್ ಇರುತ್ತೆ. ನಿಮ್ಮ ಒಂದು ಏನೇನು ನೀವೊಂದು
ಲೇವಾದೇವಿ ಮಾಡಿರಿ ಅನ್ನೋದ್ರ ಬಗ್ಗೆ ಇಲ್ಲಿ ಇರುತ್ತೆ. ಬನ್ನಿ ಈಗ ನಾವು ಮುಖ್ಯವಾಗಿ ಇಲ್ಲಿ ನಾವು TDS ಅನ್ನ ಯಾವ ರೀತಿ ಚೆಕ್ ಮಾಡೋದು ನೋಡಿ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅಂತಿದೆ, ಇದ್ರ ಕೆಳಗಡೆ ಹೋದ್ರೆ ವಿ ಫಾರ್ಮ್ 26AS ಇದೆ ಇಂಪಾರ್ಟೆಂಟ್. ಇದೊಂದು ಬೇರೆ ವೆಬ್ಸೈಟ್ ಬರುತ್ತೆ. ಇಲ್ಲಿ ಜಸ್ಟ್ ನೀವು ಟಿಕ್ ಮಾಡಿ ಪ್ರೊಸೀಡ್ ಮಾಡಿದ್ರೆ ಇಲ್ಲಿ ವ್ಯೂ ವೆರಿಫೈ ಟ್ಯಾಕ್ಸ್ ಕ್ರೆಡಿಟ್ ಅಂತಿದೆ. ಇಲ್ಲಿ ಹೋದ್ರೆ ನಿಮ್ಗೆ ವ್ಯೂ ಫಾರ್ಮ್ 26AS ಆನ್ಯುವಲ್ ಟ್ಯಾಕ್ಸ್ ಸ್ಟೇಟ್ಮೆಂಟ್ ಅಂತಂದ್ರೆ ನಿಮ್ಮ ಒಂದು ಟ್ಯಾಕ್ಸ್ ಸ್ಟೇಟ್ಮೆಂಟ್ ಏನ್ ಇಯರ್ ಇದೆ ಅದು ಬರುತ್ತೆ. ಇಲ್ಲಿ ಅಸೆಸ್ಮೆಂಟ್ ಇಯರ್ ಅಂತಂದ್ರೆ ನೀವು ಏನು ವ್ಯವಹಾರ ಮಾಡಿದ್ರೆ ಆ ಇಯರ್ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾವು ಇಲ್ಲಿ 24-25 ಸೆಲೆಕ್ಟ್ ಮಾಡ್ತಾ ಇದೀವಿ. ಫಸ್ಟ್ ಇದನ್ನ HTML ಮಾಡ್ಕೊಳ್ಬೇಕು. ವ್ಯೂ ಆರ್ ಡೌನ್ಲೋಡ್ ಇದೆ, ಇದನ್ನ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಆಸ್ ಎ PDF ಮಾಡಿದ್ರೆ ಒಂದು ಸರ್ಟಿಫಿಕೇಟ್ ಇಲ್ಲಿ ಡೌನ್ಲೋಡ್ ಆಗುತ್ತೆ. ಇದು ನಮ್ಮ 26AS ಆನ್ಯುವಲ್ ಟ್ಯಾಕ್ಸ್ ಸ್ಟೇಟ್ಮೆಂಟ್ ಅಂದ್ರೆ ಕಳೆದ ಒಂದು 23-24 ಫೈನಾನ್ಷಿಯಲ್ ಇಯರ್, ಅಸೆಸ್ಮೆಂಟ್ ಇಯರ್ 24-25ರಲ್ಲಿ ಎಷ್ಟು ಕಟ್ ಆಗಿತ್ತು ಅನ್ನೋದು ಇಲ್ಲಿ ಇರುತ್ತೆ. ಟೋಟಲ್ ಅಮೌಂಟ್ ಇದು ಯಾವ ಕಂಪನಿಗಳಿಂದ ನಿಮಗೆ ಕಟ್ ಆಗಿದೆ ಅನ್ನೋದನ್ನ ನಾನು ನೋಡ್ಕೋಬಹುದು. ಇಲ್ಲಿ ನಮಗೆ CS ಇಂದ ಕಟ್ ಆಗಿದೆ. ಅದೇ ರೀತಿಯಾಗಿ ಇನ್ನು ಸಾಕಷ್ಟು ಬೇರೆ ಬೇರೆ ಕಂಪನಿಗಳಿಂದ ಸಹ ನಮಗೆ ಇಲ್ಲಿ ಕಟ್ ಆಗಿದೆ. ಬೇರೆ ಬೇರೆ ಕಂಪನಿಗಳಿಂದ ಇಲ್ಲಿ ನಮಗೆ TDS ಅನ್ನೋದು ಕಟ್ ಆಗಿದೆ. ಇದೆಲ್ಲದನ್ನು ಕೂಡ ನಾವು ಇಲ್ಲಿ ಚೆಕ್ ಮಾಡ್ಕೋಬಹುದು. ಅದೇ ರೀತಿ ಈಗ ಮತ್ತೆ ಇನ್ನೊಂದು ಸರ್ಟಿಫಿಕೇಟ್ 25-26 ನೋಡೋಣ. 25 ಕಳೆದ ವರ್ಷದ್ದು ಏನಾಗಿದೆ ಅನ್ನೋದ್ರ ಬಗ್ಗೆ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು. ಅದು ಸಹ ಅಷ್ಟೇ ಸೇಮ್ ನಿಮ್ಮ ಒಂದು TDS ಎಷ್ಟಿದೆ ಅನ್ನೋದ್ರಲ್ಲಿ ತೋರಿಸುತ್ತೆ. ಎಲ್ಲ ಯಾವ ಕಂಪನಿಗಳಲ್ಲಿ ನೀವು ವರ್ಕ್ ಮಾಡಿದ್ರೆ ಅವೆಲ್ಲ ಕಂಪನಿಗಳದ್ದು ಸಹ TDS ಡಿಡಕ್ಷನ್ಸ್ ಡೀಟೇಲ್ಸ್ ಇಲ್ಲಿರುತ್ತೆ. ಇಷ್ಟು ಒಂದು TDS ಚೆಕ್ ಮಾಡ್ಕೊಳ್ತಕ್ಕಂತ ಸಿಂಪಲ್ ಆದಂತ ಸ್ಟೆಪ್ಸ್. ನೀವು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ ಅನ್ನ ಯಾವ ರೀತಿ ಫೈಲ್ ಮಾಡೋದು, ಈ TDS ಅನ್ನು ಹೇಗೆಲ್ಲ ಪಡ್ಕೊಳ್ಳೋದು, ಯಾವ್ಯಾವ ಒಂದು ಸ್ಟೆಪ್ಸ್ ಅನ್ನ ನಾವು ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಈ ವರ್ಷ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋಕೆ ಯಾರೆಲ್ಲ ಕಾಯ್ತಾ ಇದ್ದಾರೆ, ಹೊಸದಾಗಿ ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋರು ಇದೀರಿ ಅವರೆಲ್ಲರೂ ಕೂಡ ಇದನ್ನ ಅವರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.